ಎಲ್ಲ ಚುನಾವಣೆಗಳು ನಡೆದಾಗ ಒಂದು ಅಂಡರ್ ಕರೆಂಟ್ ಅಂತ ಇರುತ್ತೆ. ಗೊತ್ತಾಗಲ್ಲ ನಮ್ಗೆ ಒಂದೊಂದ್ಸರ್ತಿ ಯಾರ್ಯಾರಿಗೆ ಮಾತಾಡಿದಾಗಲೇ ಈ ಅಂಡರ್ ಕರೆಂಟ್ಗಳೆಲ್ಲ ಗೊತ್ತಾಗೋದು. ಅದು ನಿಜವಾದ ಕರೆಂಟು. ನೀವು ಹೇಳಿದ್ರಲ್ಲ ಹೈ ವೋಲ್ಟೇಜು, ಅದಲ್ಲ, ಕರೆಂಟು ಒಳಗಡೆ ಇರುತ್ತೆ. ಹಂಗೆ ಬಹಳ ಕಷ್ಟ. ಯಾರ್ಯಾರಿಗೆ ಯಾವ್ಯಾವ ಅಂಡರ್ ಕರೆಂಟ್ ಇದೆಯೋ ಈ ಸರಿ ಯಾರಿಗೆ ಗೊತ್ತು ಅಲ್ವಾ? ಸರಿ, ಬೆಂಗಳೂರಿನಲ್ಲಿ ರೋಗಿಯೊಬ್ಬರು ಓಟ್ ಹಾಕದೇ ಇದ್ದವರೆಲ್ಲ ಮೂರು ಸರಿ ನೋಡಿ, ನಿಮ್ಮ ಮೊಬೈಲಲ್ಲಿ ಬರುತ್ತಲ್ಲ ಈ ಥರದ್ದೆಲ್ಲ ದೃಶ್ಯ. ನೋಡಪ್ಪ ಯಾರೋ ಒಬ್ಬ ನೀನು ಆಪ್ರೇಷನ್ಗೆ ಹೋಗಿ ಮೊದಲು ನೋಡ್ತೀನಂತೆ ಅಂತ ಅವ್ನು ಬೆರಳು ಕೇಳು ಅಂತಾನೆ. ಅಂದು ಬಿಡು, ಅದೇನೋ ಪ್ರಾಬ್ಲಮ್ ಆಯ್ತು ಇವತ್ತು. ಬೆಂಗಳೂರಲ್ಲಿ ಆಪ್ರೇಷನ್ಗೂ ಮೊದಲು ಆಂಬುಲೆನ್ಸ್ನಲ್ಲಿ ಬಂದು ಓಟ್ ಹಾಕಿದಾರಂತೆ. ಪಾಪ 3 ವರ್ಷದಿಂದ ಆಕ್ಸಿಜನ್ ಕಾನ್ಸಂಟ್ರೇಟರ್ ಬಳಸ್ತಿದ್ದಂತೆ 83 ವರ್ಷದ ಗೀತಮ್ಮ ಅನ್ನೋರು ಮತಗಟ್ಟೆಗೆ ಬಂದಿದ್ದಾರೆ. ಬಂದು ಜೈ ಶ್ರೀರಾಮ್ ಅಂದ್ಬಿಟ್ಟಿದ್ದಾರೆ. ಅವ್ರಿಗೆ ವಯಸ್ಸಾಗಿರುತ್ತೆ, ಗೊತ್ತಾಗಿರಲ್ಲ ಪಾಪ, ಗೊತ್ತಾಗಿರಲ್ಲ ಅವ್ರಿಗೆ ವಯಸ್ಸಾಗಿರುತ್ತೆ. ವೃದ್ಧರೊಬ್ಬರು ಆಕ್ಸಿಜನ್ ಮಾಸ್ಕ್ ಹಾಕೊಂಡೆ ಬಂದು ಓಟ್ ಮಾಡಿದ್ದಾರೆ. ಉಸಿರಾಟದ ನಡುವೆಯೂ ನೀಲಂ ಎಂಬುವರು ಆಕ್ಸಿಜನ್ ಸಮೇತ ಬಂದು ಓಟ್ ಹಾಕಿದ್ದಾರೆ. ಬಿಡ್ತಾರ ಅವರು? ಅಲ್ಲ ಸರ್, ಹಾಸ್ಪಿಟ್ಲಲ್ಲಿ ಇದ್ದೀನಿ, ಆಪರೇಷನ್ಗೆ ಹೋಗಬೇಕು, ಇಂಥವ್ರು ಬಂದು ಓಟ್ ಮಾಡ್ತಾರೆ ಅಂತಂದರೆ ಗ್ರೇಟ್ ಅಲ್ವಾ ಸರ್? ಗ್ರೇಟೇ. ಎಷ್ಟೋ ಜನ ಮನೇಲಿದ್ದು ಬನ್ನಿ ಮನೆಗೆ ಬಂದು ಮಾಡಿಸ್ಕೊಳ್ಳಿದ್ರು. ಗ್ರೇಟೆ. ಅದೇಂಗೆ ಸರ್? ಇಷ್ಟೆಲ್ಲದರ ಮಧ್ಯನವ್ರು ಹಾಕಕ್ಕೆ ಬರಲಿಲ್ಲ ಅಂದ್ರೆ ಅವ್ರದ್ದು ಎಂಥ ಗಟ್ಟಿ ಮನಸ್ಸಿರಬೇಕು. ಕರಗ್ಸಕ್ಕಾಗದೇ ಇರೋ ವಜ್ರಾದಪಿ ಕಠೋರಾಣಿ. ಆಲ್ ರೈಟ್, ಎಸ್. ಬೆಂಗಳೂರಿನ JP ನಗರದಲ್ಲಿ ಮತದಾನಕ್ಕೆ ಬಂದ ಮಹಿಳೆಗೆ ಹೃದಯಾಘಾತ. ಸರ್ತಿ ಸಾಲಿನಲ್ಲಿದ್ದ ಡಾಕ್ಟರ್ ಗಣೇಶ್ ಪ್ರಸಾದ್ ಅನ್ನೋರು ಚಿಕಿತ್ಸೆ ಕೊಟ್ಟರಂತೆ. ವಂಡರ್ಫುಲ್ ಡಾಕ್ಟ್ರೇ, ಥ್ಯಾಂಕ್ ಯು. ಆ ಟೈಮಲ್ಲಿ ನೀವು ಅಲ್ಲಿ ಇದ್ದಿದ್ದಕ್ಕೆ ಮತ್ತು ಚಿಕಿತ್ಸೆ ಕೊಟ್ಟಿದ್ದಕ್ಕೆ, ಪಾಪ ಹೆಣ್ಣುಮಗಳನ್ನು ಉಳಿಸಿದ್ದಕ್ಕೆ. ಗ್ರೇಟ್, ವಂಡರ್ಫುಲ್. ಥ್ಯಾಂಕ್ಸ್ ಫ್ರಮ್ ದಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಆ್ಯಕ್ಚುಲಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇಂಥವ್ರಿಗೆಲ್ಲ ಒಂದೊಂದು ಕಾಗದ ಬರೀಬೇಕು. ನನ್ನನ್ನು ಕೇಳಿದ್ರೆ ಎಲೆಕ್ಷನ್ ಕಮಿಷನರ್ ಯಾರೋ ಸ್ಟೇಟ್ ನ್ಯಾಷನಲ್ ಒಂದು ಕಾಗದ ಬರೀಬೇಕು. ಥ್ಯಾಂಕ್ ಯು ಡಾಕ್ಟರ್ ಅಂತ ಬರೀಬೇಕು. ದೀಸ್ ಆರ್ ಆಲ್ ಗುಡ್ ಗೆಸ್ಚರ್ಸ್ ನನ್ನ ಪ್ರಕಾರ. ಗುರುತಿಸಬೇಕು. ಆಯಿತು. ಹುಣಸೂರಿನ ಕಲ್ಲಳ್ಳಿನಲ್ಲಿ 90 ವರ್ಷದ ಪುಟ್ಟಮ್ಮ ಅನ್ನೋರು ಮತದಾನ ಮಾಡಿದ್ದಾರೆ. ಪಾಪ ಮನೆಗೆ ಹೋಗಿದ್ದಾರೆ. ಹೋಗೇ ಬಿಡ್ತು ಪ್ರಾಣ. ಮೋಸ್ಟ್ಲಿ ಓಟ್ ಹಾಕೋಕ್ಕೆ ಅಂತಾನೆ ಪ್ರಾಣ ಉಳ್ಕೊಂಡಿತ್ತು ಅಂತ ಮನೆಯಲ್ಲಿ ಮಾತಾಡ್ತಿರ್ತಾರೆ. ನೋಡಿ ಸರ್, ಆರಾಮಾಗಿದ್ರು ಸರ್, ಬೆಳಗ್ಗೆ ಎಲ್ಲ 2 ದಿನದಿಂದ ಉತ್ಸಾಹದಲ್ಲಿ ಓಡಾಡ್ತಿದ್ರು ಸರ್, ಓಟ್ ಹಾಕ್ಬೇಕು ನಾನು ಅಂತ. ಮೋಸ್ಟ್ಲಿ ಓಟ್ ಹಾಕೋಕ್ಕೆ ಉಸಿರಿಡ್ಕೊಂಡಿದ್ರು ಏನೋ ಅಂತ ಡಿಸ್ಕಷನ್ ಇರುತ್ತೆ ಸಾಮಾನ್ಯ. ಚಿತ್ರದುರ್ಗದಲ್ಲಿ ಮಾತ್ರ ಪಾಪ ಕರ್ತವ್ಯದಲ್ಲಿದ್ದ ಶಿಕ್ಷಕರು ಯಶೋದಮ್ಮ ಅನ್ನೋರು ಲೋ BP ಇಂದ ಹೊಡಿರುತ್ತೆ. ಅಯ್ಯಯ್ಯೇ, ಹೌದಾ? ಆಸ್ಪತ್ರೆಗೆ ಸಾಗಿಸೋದ್ರೊಳಗೆ ಪಾಪ ಅಲ್ಲ. ಚಿಕ್ಕಮಗಳೂರಿನಲ್ಲಿ ಮದುಮಗಳು ಹಸೆಮಣೆ ಏರೋಕ್ಕೆ ಮೊದಲು ಬಂದು ಓಟ್ ಹಾಕಿದ್ದಾರೆ. ಮಾದ್ರಿ. ಒಳ್ಳೇದು ಮಾಡಿದ್ರಿ ಮೇಡಮ್, ಹಸೆಮಣೆ ಏರಿದ ಮೇಲೆ ಗಂಡ ಹೇಳ್ಬೋದಾಗಿತ್ತು. ಯಾರಿಗಾಗ್ತೀಯ ಓಟ ಅಂತ ಕೇಳ್ತಿದ್ರು. ಏರಕ್ಕೆ ಮೊದಲು ಹಾಕ್ಬಿಟ್ಟಿದ್ದೀರಿ ನೀವು, ಹಾಗಾಗಿ ನೋ ಪ್ರಾಬ್ಲಮ್. ಇವ್ರ ಮದುವೆ ನೆಪ ಹೇಳ್ಕೊಂಡು ಅದೆಷ್ಟು ಜನ ಮತಕ್ಕೆ ಓಟ್ ಹಾಕೋಕೆ ಬರೋದನ್ನ ಮಿಸ್ ಮಾಡ್ಕೊಂಡಿರ್ತಾರೆ. ಅದು ಒಂದು ಪಾಸಿಬಿಲಿಟಿ ಇದೆ. ವರ ಯಾರೊಬ್ಬ ಗಂಡು ಚಾಮರಾಜನಗರದಲ್ಲಿ ಮುಹೂರ್ತಕ್ಕೆ ಮೊದಲೇ ಬಂದು ಓಟ್ ಹಾಕ್ಬಿಟ್ಟೋದ್ರಂತೆ. ಆಮೇಲೆ ಹೆಂಡತಿ ಹೊಸ್ದಾಗಿ ಬಂದಿದೆ, ಕೈ ಹಿಡ್ಕೊಂಡು ಯಾರು ಹೋಗಿಬಿಟ್ರೆ ಮರ್ತುಬಿಟ್ಟು ಯಾಕೆ ಗ್ರಾಚಾರ ಬೇಡ ಅಂತ ಹಾಕಿದ್ದಾರೆ ಅವ್ರು. ಏನೇ ಆಗ್ಲಪ್ಪ, ನೀವಿಬ್ಬರಿಗೂ ಕಂಗ್ರ್ಯಾಚುಲೇಷನ್ಸ್ ಅಪ್ಪ, ವೆರಿ ಗುಡ್. ನೀವಿಬ್ಬರು ತಾಯಿ ಮೊಮ್ಮಗಳು ಒಟ್ಟಿಗೆ ಬಂದರು. ಒಂದೇ ಕುಟುಂಬದ 90 ಜನ ಅಂತೆ. ಹೌದಾ? 90 ಜನ? ಅಯ್ಯಪ್ಪ. ಚಿಕ್ಕಬಳ್ಳಾಪುರದ ನಗರದ 161ನೇ ಮತಗಟ್ಟೆ ಬಾದಾಮ್ ಫ್ಯಾಮಿಲಿ ಸದಸ್ಯರು ಇವರೆಲ್ಲ. ಫ್ಯಾಮಿಲಿ ಟ್ರೀ ತಗೋಬೇಕಲ್ಲ ಇದ್ರದ್ದು. ನಾನು ಅವ್ರ ತಂದೆ ತಾಯಿ, ಅವ್ರಿಗೆ ಎಷ್ಟು ಮಕ್ಕಳು, ಅವ್ರಿಗೆ ಎಷ್ಟು ಮಕ್ಕಳು, ಅವ್ರಿಗೆ ಎಷ್ಟು ಮಕ್ಕಳು ತಗೋಬೇಕಲ್ಲ ಒಂದ್ಸರಿ ಫ್ಯಾಮಿಲಿ ಟ್ರೀ. 90 ಜನ ಒಟ್ಟಿಗೆ ಹೋಗಿ ಮತ ಹಾಕಿದ್ರ? ಹಾಂ ಸರ್, ಪ್ರತಿ ಸರಿ ಹೀಗೆ ಮಾಡದಂತೆ ಸರ್, ಪ್ರತಿ ಚುನಾವಣೆಯಲ್ಲೂ. ಇವ್ರನ್ನ ಕರೆಕ್ಟಾಗಿ ಇಟ್ಕೊಳ್ರಪ್ಪ. ಲೋಕಲ್ ಕಾರ್ಪೊರೇಷನ್ ಪುರಸಭೆ ವಾರ್ಡಲ್ಲಿ ಇವ್ರು ಒಬ್ರು ಹಾಕಿದ್ರೆ ಗೆದ್ಬಿಡ್ಬೋದು ಯಾರೊಬ್ರು. ಅಷ್ಟು ಜನ ಇದ್ದಾರೆ ಅವರು. ಏನ್ಯಾವ ನಿಮ್ಮ ಆಸಕ್ತಿ ಗ್ರೇಟ್. ಅದಕ್ಕಿಂತ ಅದ್ಭುತ ನನಗೆ ಇಷ್ಟ ಆಗಿದ್ದು, ಈ ನೆಪದಲ್ಲಿ ನೀವೆಲ್ಲ ಒಂದಾಗಿರ್ತೀರಿ, ಒಂದಿನ ಸೇರಿರ್ತೀರಿ ಅಲ್ವಾ? ಹಾಂ. ಇನ್ನು ಡಾಕ್ಟರ್ ಅಬ್ದುಲ್ ಸುಬಾನ್ ಅವ್ರು ದುಬೈಯಿಂದ ಬಂದ್ರಂತೆ ಕೋಲಾರದಲ್ಲಿ ಮತ ಹಾಕೋಕ್ಕೆ. ನಾಟ್ ಬ್ಯಾಡ್. ಫಿಲಿಪೈನ್ಸಿಂದ ಇರೋ ಲಿಖಿತಾ ಅಂತ ವಿದ್ಯಾರ್ಥಿನಿ ಚಿತ್ರದುರ್ಗಕ್ಕೆ ಬಂದು ಓಟ್ ಹಾಕಿದ್ರಂತೆ. ಲಂಡನ್ನಿಂದ ಬಂದ ವಿದ್ಯಾರ್ಥಿನಿ ಸೋನಿಕಾ ಮಂಡ್ಯದಲ್ಲಿ ಓಟ್ ಮಾಡಿದ್ರು ಬಂದು. ಅವರು ಯಾವಾಗಲೂ 4-5 ಎಲೆಕ್ಷನ್ಗೆ ನಮ್ಮಲ್ಲೂ ಹಿಂಗೆ ಆಗಿತ್ತು. ಸಿಂಗಾಪುರಿಂದ ಬಂದು ಹಾಕ್ಬೇಕಾಗಿ ಬಂತು, ಹಾಕಿದ್ರು. ಕೆಲವರು ಹಠ ಹಿಡಿತಾರೆ, ಏನು ಮಾಡೋದು, ಆಗ ಹಾಕಿಸ್ಬೇಕಾಗತ್ತೆ. ಆಯಿತು. ಇನ್ನು ನೆಲಮಂಗಲದ ಹಂಚೀಪುರದಲ್ಲಿ 102 ವರ್ಷದ ಲಕ್ಷ್ಮಮ್ಮನವರು, 101 ವರ್ಷದ ತಿಮ್ಮಕ್ಕ ಎಲ್ಲ ಮತಗಟ್ಟೆಗೆ ಬಂದು ಓಟ್ ಹಾಕಿದ್ದಾರೆ. ಉತ್ಸಾಹದಲ್ಲಿ ಹಾಕಿದ್ದಾರೆ. ಮತ್ತು ಹೊಳೆನರಸೀಪುರದ ಮೆಳಗೋಡಿನ 101 ವರ್ಷದ ಬೋರಮ್ಮ ಮತ ಮಾಡಿದ್ರು. ಹಾಸನದ ಗುಳಗಳಲೆಯಲ್ಲಿ
ಹಳೆ ಫ್ರೆಂಡ್ಸ್ ಅಂತೆ. ಏನು ಹಳೆ ಫ್ರೆಂಡ್ಸು? 94 ವರ್ಷದ ಜಾನಮ್ಮ, 93 ವರ್ಷದ ಫಾತಿಮಾ, ಇಬ್ಬರು ಒಬ್ರಿಗೊಬ್ರು ಎದುರಿಗೆ ಬಂದಾಗ ತಬ್ಕೊಂಬಿಟ್ಟಿದ್ದಾರೆ. ಎಲ್ಲ ಇದೇನಪ್ಪ ಅಂದ್ಕೊಂಡ್ರೆ ಅವರಿಬ್ಬರು ಕ್ಲಾಸ್ಮೇಟ್ಸ್ ಅಂತೆ. ಮದುವೆ ಆದಮೇಲೆ ನೋಡಿರ್ಲಿಲ್ವಂತೆ, ಹೌದು. ಈಗ ಸಿಗಾಕೊಂಬಿಟ್ರು ಎದುರುಗಡೆ. ನೆನಪಿನ ಅಲ್ಲಿ ನೋಡ್ರಿ ಈ ದೃಶ್ಯ ನೋಡಲೇಬೇಕಪ್ಪ. ನೋಡ್ರಿ ಬಂದರು, ಜಾನಮ್ಮನವ್ರು ಬಂದರು, ಆ ಕಡೆಯಿಂದ ಫಾತಿಮಾ ಬರ್ತಾ ಇದ್ದಾರೆ. ಅಲ್ಲಿ ನೋಡಿದ್ರಿ. ಈಗ ಅದಕ್ಕಿಂತ ನನಗೆ ಆಶ್ಚರ್ಯ ಏನು ಗೊತ್ತಾ, ಅಷ್ಟು ವರ್ಷ ನೋಡದೆ ಇದ್ದವ್ರು ಹೆಂಗೆ ಕಂಡು ಹಿಡಿದ್ರು ಒಬ್ರನ್ನೊಬ್ರು? ಚೇಂಜ್ ಆಗ್ಬಿಟ್ಟಿರ್ತಾರಲ್ವಾ? ಇಲ್ಲ ಸರ್, ಅಷ್ಟೊಂದು ಚೇಂಜಸ್ ಅವ್ರಿಗೇನು ಕಾಣಿಸಲ್ಲ ಸರ್. ಅಯ್ಯಪ್ಪ, ಸೂಪರ್ ಇದು. ಹಾಂ, ಬೆಂಗಳೂರಿನಲ್ಲಿ ವೋಟ್ ಮಾಡಿ ಜನ ಊರುಗಳ ಕಡೆಗೆ ಹೊರಟರು. ನೆಲಮಂಗಲದಲ್ಲಿ ಟ್ರಾಫಿಕ್ ಜಾಮ್ ಆಯಿತು, ತೊಂದರೆ ಇಲ್ಲ, ಪರವಾಗಿಲ್ಲ, ಇಟ್ಸ್ ಆಲ್ ರೈಟ್. ಅವ್ರು ವೋಟ್ ಮಾಡಿ ಊರಿಗೆ ಹೋಗಿದ್ದಾರೆ ಅಂದರೆ ನನ್ನ ಪ್ರಕಾರ ಅವ್ರು ಗ್ರೇಟ್. ಅವರು ಅವ್ರನ್ನೇನು ಅನ್ನೋಂಗಿಲ್ಲ. ಹಾಂ, ವೋಟ್ ಹಾಕದೆ ಊರಿಗೆ ಹೋಗಿರೋರು ಇದ್ದಾರಲ್ಲ, ಅವರೆಲ್ಲ ಯೂಸ್ಲೆಸ್ಸು. ಅವಾಗಲೇ ಈ ನೀವು ವೋಟ್ ಹಾಕಿರೋರು ಹೋಗಿದ್ರೆ ಗ್ರೇಟ್, ಅವರು ಸುಮ್ಮನಿರ್ರಿ ಪಾಪ. ಹಾಂ, ನೆಕ್ಸ್ಟ್. ಮತದಾನ ಮಾಡೋದ್ರಲ್ಲಿ ಎಂದಿನಂತೆ ರಾಜಕಾರಣಿಗಳು ಕೂಡ ಮುಂದಿದ್ರು. ಸಿದ್ದರಾಮಯ್ಯ ಮತ್ತೆ ಅವ್ರು ಮುಂದಿಲ್ದೆ ಇನ್ಯಾರು ಮುಂದಿರಬೇಕು? ಎಲ್ರಿಗೂ ಓಟ್ ಹಾಕಿ ಓಟ್ ಹಾಕಿ ಯಾರು? ಅವ್ರ ಸ್ವಾರ್ಥಕ್ಕೆ, ಅವ್ರ ಅಧಿಕಾರಕ್ಕೆ ನಮ್ಮನ್ನು ಯಾಮಾರಿಸ್ಬಿಟ್ಟು ಓಟ್ ಹಾಕ್ಸೋದೇ ಅಲ್ಲದೆ ಅವರೇ ಓಟ್ ಹಾಕದೇ ಇದ್ರೆ. ಎಲ್ಲ ದೊಡ್ಡ ದೊಡ್ಡ ರಾಜಕಾರಣಿಗಳ ಮನೆಯಲ್ಲಿ ಯಾರು ಗುಪ್ತವಾಗಿ ಚೆಕ್ ಮಾಡ್ರಿ, ಯಾರ್ಯಾರ ಮಕ್ಕಳು ಓಟ್ ಹಾಕಿಲ್ಲ ನೋಡೋಣ. ಪರ್ಟಿಕ್ಯುಲರ್ಲಿ ಬೆಂಗಳೂರಲ್ಲಿ ಹಂಗೂ ಇರುತ್ತೆ ಸರ್. ಇರ್ಬೋದು, ಯಾರು ಗುಪ್ತವಾಗಿ ಕಂಡಿಡ್ಬಿಟ್ಟು ಇದೆಯೆಲ್ಲ ಚುಚ್ಕೊಳ್ಳೋದು. ಇಡೀ ಫೋಟೋ ಹೇಳ್ತೀನಿ, ಸೀಕ್ರೆಟಾಗಿ ಹಾಕಿ ಹೇಳ್ತೀನಿ ಸೋಷಿಯಲ್ ಮೀಡಿಯಾನಲ್ಲಿ, ನಾನು ತಗೋತೀನಿ. ಯಾರ್ಯಾರು ದೊಡ್ಡ ರಾಜಕಾರಣಿಗಳ ಮನೆಯಲ್ಲಿ ಮಕ್ಕಳು ಓಟ್ ಹಾಕಿಲ್ಲ ಅಂತ ಕಂಡಿಡೀರಿ ಹೇಳ್ತೀನಿ. ಮರ್ಯಾದೆ ರಾಜಾಕನ. ಎಸ್. ಸಿದ್ದರಾಮನಹುಂಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ, ದೊಡ್ಡಾಲದಹಳ್ಳಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಬಿಡದಿಯ ಕೇತಗಾನಹಳ್ಳಿಯಲ್ಲಿ ಕುಮಾರಸ್ವಾಮಿ, ಹೊಳೆನರಸೀಪುರದ ಪಡವಲಹಿಪ್ಪೆಯಲ್ಲಿ ಎಚ್ಡಿ ದೇವೇಗೌಡರು, ರೇವಣ್ಣ ಕುಟುಂಬಸ್ಥರು ಮತ ಹಾಕಿದ್ರು. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್, ಸಚಿವರಾದ ರಾಮಲಿಂಗಾರೆಡ್ಡಿ, ಜಾಮೇರ್, ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್, ಅಭ್ಯರ್ಥಿಗಳಾದ ಶೋಭಾ ಕರಂದ್ಲಾಜೆ, ತೇಜಸ್ವಿ ಸೂರ್ಯ, ರಾಜೀವ್ ಗೌಡ ಮತ್ತು ಸೌಮ್ಯ ರೆಡ್ಡಿ, ಪಿಸಿ ಮೋಹನ್ ಹೀಗೆ ಹಲವರು ಮತದಾನ ಮಾಡಿದ್ದಾರೆ. ಇನ್ನು ಕೋಲಾರದಲ್ಲಿ ಮುನಿಯಪ್ಪ, ತುಮಕೂರಿನಲ್ಲಿ ಪರಮೇಶ್ವರ್, ವಿಜಯನಗರದಲ್ಲಿ ಸೋಮಣ್ಣ, ಮೈಸೂರಿನಲ್ಲಿ ಯದುವೀರ್, ದೊಡ್ಡರಸನಿಕೆರೆಯಲ್ಲಿ ಸಂಸದೆ ಸುಮಲತಾ ಸೇರಿ ಬಹುತೇಕ ರಾಜಕಾರಣಿಗಳು ವೋಟಿಂಗ್ ಮಾಡಿದ್ರು. ಎಲ್ಲರೂ ತಮ್ಮ ತಮ್ಮ ಪಕ್ಷದ ಗೆಲುವಿನ ಬಗ್ಗೆ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಇವತ್ತು ಅಲೆ ಇರ್ತಕ್ಕಂಥದ್ದು ನಮ್ಮ ಗ್ಯಾರಂಟಿಗಳ ಅಲೆ. ಹಾಗಾಗಿ ಈ ಸಾರಿ ಸುಮಾರು 20 ಸ್ಥಾನಗಳಷ್ಟು ಕಾಂಗ್ರೆಸ್ ಪಕ್ಷ ಗೆಲ್ತದೆ. ಇಷ್ಟು ಸ್ಥಾನ ಅಂತ ಹೇಳಕ್ಕಾಗಲ್ಲ, ಮೆಜಾರಿಟಿ ಗೆಲ್ತೀವ್ರಿ. ಎರಡೂ ಗೆಲ್ತೀವಿ, ಚಾಮರಾಜನಗರ ಗೆಲ್ತೀವಿ, ಮೈಸೂರು ಗೆಲ್ತೀವಿ. ನಮ್ಗೆ ನಿರೀಕ್ಷೆ ಇದೆ. ಎಷ್ಟು ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲುವ ನಿರೀಕ್ಷೆ ಇದೆ? 10 ಭವಿಷ್ಯ ಅಲ್ಲಪ್ಪ, ನಿಖರ. ನಾನು ಜ್ಯೋತಿಷ ಅಲ್ಲ, ರಾಜಕೀಯ ಪಂಡಿತ್. ನಾನು ಮಂಡ್ಯದಲ್ಲೂ ಗೆಲ್ತಾರೆ. 4 ಸೀಟು ಅವ್ರು ಬರೋದಿಲ್ಲ. ಅವ್ರ ಕುಟುಂಬದ ಪಾರ್ಟಿದಂತ 4 ಸೀಟ್ ಅಂತ ಹೇಳೋದ್ರಲ್ಲ ಗೌಡ್ರು, 4 ಸೀಟು ಬರೋದಿಲ್ಲ. ಕುಮಾರಸ್ವಾಮಿ ಮಾತಾಡ್ತಾರಲ್ಲ, ಅವ್ರು ಏನೇನು ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ, ಏನೇನು ಹೆಚ್ಚಾ ಇದ್ದಾರೆ, ಏನು ನಮ್ಗೇನು ಗೊತ್ತಿಲ್ವಾ? ಸತ್ಯ ಹರೀಶ್ಚಂದ್ರ ಮೊಮ್ಮಗ. ನಾನೇನು ಹರೀಶ್ಚಂದ್ರ ಅಂತ ಜನಕ್ಕೆ ಗೊತ್ತಿದೆ. ಆ್ಯಕ್ಚುಲಾಗಿ ನಮಗೆ ಮೂಲ ಹರಿಶ್ಚಂದ್ರನೇ ಹುಡುಕಾಡೋ ಸ್ಟೇಜಲ್ಲಿ ಇದ್ದೀವಿ. ಈ ಡೂಪ್ಲಿಕೇಟ್ಗಳಿಂದ ಎಲ್ಲಿ ಹುಡುಕಾಡೋಣ ರೀ ನಾವು? ಅವರು ಹುಡುಕೊಳ್ತಾರಲ್ಲ ಸರ್. ಆದ್ರೂ ಆಲ್ ರೈಟ್, ನೋಡ್ಬಿಡೋಣ ಇದನ್ನಲ್ವಾ. ಹಾಂ ಸರ್. ರಾಜಕಾರಣಿಗಳು ಅಷ್ಟೇ ಅಲ್ಲ,